ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆದ್ಮೇಲೆ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇವೆ. ಸೀನಿಯರ್ಸ್ಗೆ ಕೋಕ್ ಕೊಟ್ಟು ಯಂಗ್ಸ್ಟರ್ಸ್ ಟೀಮ್ ಕಟ್ಟಿ ಸಕ್ಸಸ್ ಕೂಡ ಕಾಣ್ತಿದ್ದಾರೆ. ಆದರೆ ಪ್ರಶ್ನೆ ಇರೋದು ಅದಲ್ಲ. ಭಾರತದ ಪರ ಮೈಲುಗಲ್ಲುಗಳನ್ನ ನೆಟ್ಟು ಹೋಗಿರುವಂತ ದಿಗ್ಗಜರ ಸ್ಥಾನವನ್ನ ತುಂಬೋಕೆ ಸಮರ್ಥರನ್ನೇ ರಿಪ್ಲೇಸ್ ಮಾಡಬೇಕಾಗುತ್ತೆ. ಅದರಲ್ಲೂ ದಶಕದ ಕಾಲ ಪವರ್ ಹಿಟ್ಗಳ ಮೂಲಕವೇ ತಂಡಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಡ್ತಾ ಇದ್ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಸ್ಥಾನವನ್ನ ತುಂಬೋದು ಯಾರು ಎನ್ನುವಂತ ಪ್ರಶ್ನೆ ಇದೆ. ಈ ಲಿಸ್ಟ್ ನಲ್ಲಿ ಸಾಕಷ್ಟು ಆಟಗಾರರು ರೇಸ್ನಲ್ಲಿದ್ದಾರೆ. ಸೊ ಯಾವ್ಯಾವ ಆಟಗಾರರಿದ್ದಾರೆ, ಅವರ ಸ್ಟ್ರೆಂತ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರ T20 ವಿಶ್ವಕಪ್ ಗೆದ್ದ ಬಳಿಕ ರೋಹಿತ್ ಶರ್ಮಾ T20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿದರು. ಬಳಿಕ ಸೂರ್ಯಕುಮಾರ್ ಯಾದವ್ ಚುಟುಕು ಸಮರದ ಸಾರಥಿಯಾಗಿದ್ದಾರೆ. ಇನ್ನು ಮೇ ತಿಂಗಳಲ್ಲಿ ಹಿಟ್ ಮ್ಯಾನ್ ಟೆಸ್ಟ್ ಕ್ರಿಕೆಟ್ಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಹೀಗಾಗಿ ಶುಭ್ಮನ್ ಗಿಲ್ ಸದ್ಯ ರೆಡ್ ಬಾಲ್ ಫಾರ್ಮೆಟ್ ನ ಮುನ್ನಡೆಸ್ತಾ ಇದ್ದಾರೆ. ಈಗಾಗಲೇ ಇಂಗ್ಲೆಂಡ್ ಸರಣಿ ಕೂಡ ಮುಗಿಸಿ ಬಂದಿದ್ದಾರೆ. ಏಕದಿನ ಮಾದರಿಯಲ್ಲಿ ಮಾತ್ರ ರೋಹಿತ್ ಶರ್ಮಾ ಕಂಟಿನ್ಯೂ ಆಗ್ತಾರೆ ಅಂದ್ರೂ ಕೂಡ ಅದು ಇನ್ನೆಷ್ಟು ದಿನಗಳ ಕಾಲ ಅನ್ನೋದನ್ನ ಹೇಳೋಕ್ಕಾಗಲ್ಲ. ಬಹುಶಃ ಆಸ್ಟ್ರೇಲಿಯಾ ಸರಣಿಯೇ ರೋಹಿತ್ ಪಾಲ್ಗೆ ಕೊನೆ ಆಗುವಂತ ಸಾಧ್ಯತೆ ಕೂಡ ಇದೆ. ಭಾರತ ಕಂಡ ಪವರ್ಫುಲ್ ಬ್ಯಾಟರ್ ಹಾಗೆ ಕ್ಯಾಪ್ಟನ್ ಆಗಿರುವಂತ ರೋಹಿತ್ ಶರ್ಮಾ ತಮ್ಮ ಜರ್ನಿಯಲ್ಲಿ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ತಂಡದ ಪರ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಆದರೆ 2027ರ ಏಕದಿನ ವಿಶ್ವಕಪ್ನಲ್ಲಿ ಆಡ್ತಾರಾ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ಈಗಾಗಲೇ 38 ವರ್ಷಗಳಾಗಿರೋದ್ರಿಂದ 2027ರ ವಿಶ್ವಕಪ್ ವೇಳೆಗೆ 40 ವರ್ಷ ಆಗುತ್ತೆ. ಹೀಗಾಗಿ BCCI ರೋಹಿತ್ ಶರ್ಮಾ ಬದಲಿಗೆ ಬೇರೆ ಆಟಗಾರರಿಗೆ ಅಂದ್ರೆ ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡೋಕೆ ನೋಡ್ತಾ ಇದೆ. ಸೊ ಇದೀಗ ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಯುಗಾಂತ್ಯ ಆದ್ರೆ ಅವರ ಸ್ಥಾನವನ್ನ ತುಂಬೋಕೆ 5 ಆಟಗಾರರು ರೇಸ್ನಲ್ಲಿದ್ದಾರೆ. ರೋಹಿತ್ ಸ್ಥಾನ ತುಂಬುತ್ತಾರ ಅಭಿಷೇಕ್ ಶರ್ಮಾ. ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಸೂಪರ್ ಸ್ಟ್ರೋಕ್ ಪ್ಲೇ ಹಾಗೆ ಕನ್ಸಿಸ್ಟೆನ್ಸಿಗೆ ಹೆಸರುವಾಸಿಯಾಗಿರುವಂತ ಅಭಿಷೇಕ್ ಶರ್ಮಾ ಈ ಲಿಸ್ಟ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಎಂಥದ್ದೇ ಪ್ರೆಷರ್ ನಲ್ಲೂ ಕೂಡ ಆಡಬಲ್ಲ ಹಾಗೆ ತಮ್ಮ ಸ್ಟ್ರೈಕ್ ನ ಪರಿಣಾಮಕಾರಿಯಾಗಿ ಕನ್ವರ್ಟ್ ಮಾಡೋ ಸಾಮರ್ಥ್ಯ ಇವರಲ್ಲಿದೆ. ಈಗಾಗಲೇ ದೇಶೀಯ ಕ್ರಿಕೆಟ್ ಹಾಗೆ IPL ನಲ್ಲಿ ಪ್ರಭಾವ ಬೀರಿದ್ದಾರೆ. ಇವರ ಇತ್ತೀಚಿನ T20 ಪ್ರದರ್ಶನಗಳು ಕೂಡ ಅವರನ್ನ ಭವಿಷ್ಯದ ಸೂಪರ್ ಸ್ಟಾರ್ ಎನ್ನುವಂತೆಯೇ ಬಿಂಬಿಸ್ತಾ ಇವೆ. ಭಾರತ ಪರ ಈವರೆಗೂ ಏಕದಿನ ಹಾಗೆ ಟೆಸ್ಟ್ ಪಂದ್ಯಗಳನ್ನು ಆಡೋಕೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಆದರೆ ಈಗಾಗಲೇ 17 T20 ಪಂದ್ಯಗಳನ್ನು ಆಡಿದ್ದು 535 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದು ಕೂಡ 193.85ರ ಸ್ಟ್ರೈಕ್ ರೇಟ್ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ರೋಹಿತ್ ಶರ್ಮಾ 2027ರ ಏಕದಿನ ವಿಶ್ವಕಪ್ನಿಂದ ಹಿಂದೆ ಸರಿದ್ರೆ ಬಹುಶಃ ಅಭಿಷೇಕ್ ಶರ್ಮಾ ಕೂಡ ಲಿಸ್ಟ್ ನಲ್ಲಿದ್ದಾರೆ. 3 ಮಾದರಿ ಭರವಸೆ ಆಟಗಾರ ಯಶಸ್ವಿ ಜೈಸ್ವಾಲ್. ಇನ್ನು ಭಾರತದ ಪರ ಓಪನರ್ ಆಗಿ ಇತ್ತೀಚಿನ ದಿನಗಳಲ್ಲಿ ಶೈನ್ ಆಗ್ತಾ ಇರುವಂತಹ ಮತ್ತೊಬ್ಬ ಆಟಗಾರ ಯಶಸ್ವಿ ಜೈಸ್ವಾಲ್. ಟೆಸ್ಟ್ ಮತ್ತು T20 ಪಂದ್ಯಗಳಲ್ಲಿ ಇಂಪ್ರೆಸಿವ್ ಇನ್ನಿಂಗ್ಸ್ ಆಡ್ತಿದ್ದಾರೆ. ಬಹುಶಃ ರೋಹಿತ್ ಏಕದಿನ ಮಾದರಿಯಿಂದ ಹಿಂದೆ ಸರಿದ್ರೆ ಜೈಸ್ವಾಲ್ ಅವರನ್ನ ಏಕದಿನ ತಂಡಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಭಾರತದ ಎಲ್ಲಾ ಮಾದರಿಗಳ ಟಾಪ್ ಆರ್ಡರ್ ನಲ್ಲಿ ಭವಿಷ್ಯದ ಪ್ರಮುಖ ಆಟಗಾರನಾಗಿ ಜೈಸ್ವಾಲ್ ಬೆಳೆತಿದ್ದಾರೆ. ಇನ್ನು ಭಾರತದ ಪರ ಜೈಸ್ವಾಲ್ 3 ಮಾದರಿಗಳಲ್ಲೂ ಕೂಡ ಕಣಕ್ಕಿಳಿದಿದ್ದಾರೆ. ಆದರೆ ಏಕದಿನ ಮಾದರಿಯಲ್ಲಿ ಒಂದೇ ಪಂದ್ಯ ಆಡಿದ್ದು 15 ರನ್ ಅಷ್ಟೇ ಗಳಿಸಿದ್ದಾರೆ. ಇನ್ನು T20ನಲ್ಲಿ 23 ಪಂದ್ಯಗಳನ್ನು ಆಡಿದ್ದು 723 ರನ್ಗಳನ್ನ ಕಲೆ ಹಾಕಿದ್ದಾರೆ. ಟೆಸ್ಟ್ ನಲ್ಲಿ 46 ಇನ್ನಿಂಗ್ಸ್ಗಳಿಂದ 2209 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಸಾಯಿ ಸುದರ್ಶನ್ಗೆ ಸಿಗುತ್ತಾ ಬಿಗ್ ಚಾನ್ಸ್. 2025ರ IPL ನಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗಿರುವಂತ ಸಾಯಿ ಸುದರ್ಶನ್ ಕೂಡ ಲಿಸ್ಟ್ ನಲ್ಲಿದ್ದಾರೆ. ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಆಗಿರುವಂತ ಸುದರ್ಶನ್ ಭಾರತ ಪರ ಟೆಸ್ಟ್ ಹಾಗೆ ಏಕದಿನ ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರೋಹಿತ್ ಶರ್ಮಾ ತಂಡದಿಂದ ದೂರವಾದ್ರೆ ಸುದರ್ಶನ್ ಕೂಡ ಸ್ಥಾನ ಪಡೆಯುವ ಭರವಸೆಯಲ್ಲಿದ್ದಾರೆ. ಸಾಯಿ ಸುದರ್ಶನ್ ಈಗಾಗಲೇ ಭಾರತ ಪರ 3 ಏಕದಿನ ಹಾಗೆ 3 ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ. ಇಶಾನ್ ಕಿಶನ್ಗೆ ಸಿಗುತ್ತಾ ಬಿಗ್ ಆಪರ್ಚುನಿಟಿ. ಇನ್ನು ಸ್ಫೋಟಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತ ಇಶಾನ್ ಕಿಶನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಗ್ರೆಸಿವ್ ಅಂಡ್ ಪವರ್ ಹಿಟ್ಟಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ ಇಶಾನ್ ಕಿಶನ್. ಅಂತಾರಾಷ್ಟ್ರೀಯ T20 ಅನುಭವ ಹಾಗೆ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ದು IPL ನಲ್ಲೂ ಕೂಡ ಯಶಸ್ಸು ಕಂಡಿದ್ದಾರೆ. ಸ್ಟ್ರೈಕ್ ರೇಟ್ ಸಾಮರ್ಥ್ಯ ಹಾಗೆ ಅತ್ಯುತ್ತಮ ಗ್ಲೋ ವರ್ಕ್ ನಿಂದಲೂ ಕೂಡ ಬ್ಯಾಟ್ ಬೀಸ್ತಾರೆ. ಹೀಗಾಗಿ ರೋಹಿತ್ ದೂರ ಸರಿದ್ರೆ ಇಶಾನ್ ಕಿಶನ್ಗೆ ಆಪರ್ಚುನಿಟಿ ಸಿಗಬಹುದು. ಕಿಶನ್ ಕೂಡ 3 ಮಾದರಿಯಲ್ಲೂ ಕೂಡ ಭಾರತದ ಜೆರ್ಸಿ ತೊಟ್ಟಿದ್ದಾರೆ. ಹಿರಿಯರ ಜೊತೆ ರೇಸ್ಗೆ ಬಂದ ಸೂರ್ಯವಂಶಿ. ಸದ್ಯ ರೋಹಿತ್ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂತಹ ಹೆಸರುಗಳಲ್ಲಿ ಅಚ್ಚರಿ ಇರುವಂತೆ ವೈಭವ್ ಸೂರ್ಯವಂಶಿ ಹೆಸರು ಕೂಡ ಸೇರ್ಪಡೆಯಾಗಿದೆ. ದೇಶೀಯ ಕ್ರಿಕೆಟ್ ನಲ್ಲಿ ಸದ್ದು ಮಾಡಿದ್ದ ವೈಭವ್ 2025ರ IPL ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಇನ್ನು ಅಂಡರ್ 19 ತಂಡದಲ್ಲೂ ಕೂಡ ಭಾರತ ಪರ ಈಗಾಗಲೇ ಸದ್ದು ಮಾಡ್ತಾ ಇದ್ದಾರೆ.
ಸೊ ಮುಂದಿನ ದಿನಗಳಲ್ಲಿ ವೈಭವ್ ಕೂಡ ಸ್ಫೋಟಕ ಬ್ಯಾಟರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಹೀಗಾಗಿ ಭವಿಷ್ಯದಲ್ಲಿ ರೋಹಿತ್ ಶರ್ಮಾ ಅವರ ಲೆಗಸಿಯನ್ನ ಮುನ್ನಡೆಸೋಕೆ ವೈಭವ್ ಹೆಸರು ಕೂಡ ಕಾಣಿಸಿಕೊಳ್ತಾ ಇದೆ. ಒಟ್ನಲ್ಲಿ ಭಾರತ ಕಂಡ ದಿಗ್ಗಜ ಆಟಗಾರರಲ್ಲಿ ರೋಹಿತ್ ಶರ್ಮಾ ಕೂಡ ಟಾಪ್ ನಲ್ಲಿದ್ದಾರೆ. ಕ್ಯಾಪ್ಟನ್ ಆಗಿ ಬ್ಯಾಟರ್ ಆಗಿ ಅನೇಕ ದಾಖಲೆಗಳನ್ನ ಬರೆದಿದ್ದಾರೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಎಲ್ಲಾ ಮಾದರಿ ಕ್ರಿಕೆಟ್ನಿಂದಲೂ ಕೂಡ ನಿವೃತ್ತಿ ಪಡೆದ್ರೆ ಯಾವ ಆಟಗಾರ ಅವರ ಸ್ಥಾನವನ್ನ ತುಂಬೋಕೆ ಸಮರ್ಥ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.